ನಮಸ್ಕಾರ, ಹಾಯ್ ಹೆಲೋ ಗೆಳೆಯರೇ, ಯಶು ವ್ಲಾಗ್ಸ್ಗೆ ಪ್ರೀತಿಯ ಸ್ವಾಗತ ಹೇಳ್ತಾ ಇವತ್ತಿನ ವ್ಲಾಗ್ಸ್ನಲ್ಲಿ ನಾವು ನಮ್ಮಪ್ಪ ಶನಿವಾರ ರಜೆ ಇದೆ ಅಂತ ಕಾರಣಕ್ಕೆ ನಮ್ಮ ತೋಟದಲ್ಲಿ ಮಾವಿನಕಾಯಿನ ಕೀಳೋಕ್ಕೆ ಬಂದಿದ್ವಿ. ಅಂತೂ ಕಾಯಿ ಕೀಳೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಮ್ಮಪ್ಪ ಮೊದಲು ಮರ ಹತ್ತಿ ಕೆಡವೋಕ್ಕೆ ಆಗದೆ ಇರೋದನ್ನ ಕಾಯಿಗಳನ್ನ ಸೈಡಲ್ಲಿ ನಿಂತು ಕೆಡವೋಕ್ಕೆ ಪ್ಲ್ಯಾನ್ ಮಾಡಿದರು. ಆ ಕಾಯಿ ಕೀಳೋಕ್ಕೆ ಬಳಸಿದ್ದೀವಲ್ಲ, ಆ ಇನ್ಸ್ಟ್ರೂಮೆಂಟ್ನ ಸಂತೆಯಲ್ಲಿ ತರದೆ ಮನೆಯಲ್ಲೇ ಕೂತು ತಲೆ ಓಡಿಸಿ ಅದನ್ನು ಇನ್ಸ್ಟ್ರೂಮೆಂಟ್ನ ಮಾಡಿದರು. ಇದಕ್ಕೆ ಹೇಳೋದು ನಾವು ಎಕ್ಸ್ಪೀರಿಯೆನ್ಸ್ನ ಮ್ಯಾಟ್ರ್ ಆಗುತ್ತೆ ಅಂತ. ಕೊನೆಗೂ ಸೈಡಲ್ಲಿ ಕಿತ್ತ ಕಾಯಿಗಳನ್ನ ನಾನು ಸಿಂಗಲ್ ಹ್ಯಾಂಡೆಡಾಗಿ ಕ್ಯಾಚ್ ಹಾಕ್ಕೊಂಡೆ. ಇವಾಗ ನೀವು ಏನು ನೋಡ್ತಾ ಇದ್ರಲ್ಲ, ಅದು ಗಿಣಿಗಳ ದಂಡು ಮಾವಿನ ಮರಕ್ಕೆ ಅಟ್ಯಾಕ್ ಮಾಡಿ ಮಾವಿನ ಹಣ್ಣುಗಳನ್ನ ಕಚ್ಚಿ ತಿಂದು ಎಸ್ಕೇಪ್ ಆಗಿದ್ವು. ನಮ್ಮ ತೋಟದಲ್ಲಿ ತುಂಬ ಗಿಣಿಗಳ ಕಾಟ, ಸಂಜೆ ಟೈಮಂತೂ ಕೇಳೋಂಗೇ ಇಲ್ಲ. ಅಂತೂ ನಾವಪ್ಪ ಮರ ಹತ್ತಕ್ಕೆ ರೆಡಿ ಮಾಡ್ಕೊತಾ ಇದ್ದು. ಇಲ್ಲಿ ನಾವಪ್ಪ ಕೊಂಬೆಗಳಿಗೆ ಕೆಮಿಕಲ್ ಪೌಡ್ರ್ ಹಾಕ್ತಿದ್ದಾರೆ. ಅದೇನಕ್ಕೆ ಹಾಕ್ತಿದ್ದಾರೆ ಅಂದರೆ ಮಾವಿನ ಮರದ ಮೇಲೆ ಚಂಜಿಗೆಗಳು ತುಂಬ ಕಾಟ, ಸೊ ಅದಕ್ಕೆ ಪ್ರೊಟೆಕ್ಷನ್ಗೋಸ್ಕರ ಅವು ಕಚ್ಚಿ ಗಾಯ ಮಾಡಬಾರ್ದು ಅಂತ ಹಾಕ್ತಾ ಇರೋವಂಥದ್ದು. ಅಂತೂ ಕಾಯಿ ಕೀಳೋಕ್ಕೆ ಶುರು ಮಾಡಿಕೊಂಡು ನಮ್ಮ ಅಪ್ಪನ ಸ್ಕಿಲ್ಸ್ ಮತ್ತು ಎಕ್ಸ್ಪೀರಿಯೆನ್ಸ್ ನೋಡಿ ನಾನು ಯಾವಾಗ ಈ ಥರ ಮಾವಿನಕಾಯಿಗಳನ್ನ ಕ್ಯಾಚ್ ಹಾಕೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಇವಾಗಿಲ್ಲ ಅಂದರೂ ಮುಂದೊಂದು ದಿನ ಕ್ಯಾಚ್ ಹಾಕೋ ಟೈಮ್ ಬಂದೇ ಬರುತ್ತೆ ಅಂತ ಸುಮ್ಮನೆ ಇದ್ದೆ. ಅದೇ ಟೈಮಲ್ಲಿ ಸುಮ್ಮನೆ ಕೂತು ಬೇಜಾರಾಗ್ತಿದೆ ಅಂತ ಈ ಥರ ಚಂದೋಟ ಆಡ್ತೇವೆ. ನಮ್ಮಪ್ಪ ನೋಡಿ ವಯಸ್ಸಿನ ಅಂತ ನೋಡಿ ಇದೇ ಟೈಮ್ಗೆ ಅರಸೀಕೆರೆ ಕಡೆಯಿಂದ ಒಂದು ಗೂಡ್ಸ್ ಗಾಡಿ ಬಂದ ನಮ್ಮೂರು ಹಾಸನ ಜಂಕ್ಷನ್ ಕಡೆಗೆ ಹೊರಟಿದ್ದ. ನಾನು ಮತ್ತೆ ಅದೇ ಚಂಗ್ಲೋಟನ ಕಂಟಿನ್ಯೂ ಮಾಡ್ತಾ ಹೋಗಿದ್ದೆ. ಈ ಥರ ಮಾವಿನಕಾಯಿ ತೊಟ್ಟು ಮುರಿಯೋದ್ರಲ್ಲಿ ಇರೋ ಮಜಾನೇ ಬೇರೆ. ಈ ಥರ ತೊಟ್ಟು ಮುರಿದು ಉಲ್ಟಾ ಮಾಡೋದ್ರಿಂದ ಕಾಯಿಗಳು ಹಾಳಾಗೋದಿಲ್ಲ. ಅಂತೂ ನಮ್ಮಪ್ಪ ಮೇಲ್ಗಡೆ ಕಿತ್ತು ಕಾಯಿಗಳನ್ನೆಲ್ಲ ಕೆಳಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಕ್ಯಾಚ್ ಆಫೀಸರ್ ಥರ ಒಳ್ಳೊಳ್ಳೆ ಕ್ಯಾಚ್ ಹಾಕ್ಕೊಂಡು ಕಾಯಿಗಳನ್ನ ಸೇಫಾಗಿ ಡ್ಯಾಮೇಜ್ ಆಗದಿರೋ ಥರ ಇಟ್ಕೊಂಡು ಲೈನ್ ಮಾಡ್ತಾಯಿದ್ದೆ. ಅಂತೂ ಗೂಡ್ಸ್ ಗಾಡಿಯವನು ಹಾಸನ ಜಂಕ್ಷನ್ ಕಡೆಯಿಂದ ಎಲ್ಲ ಮಾಲ್ಗಳನ್ನೂ ಕಂಟೈನರ್ನಲ್ಲಿ ಹಾಕ್ಕೊಂಡು ಅರಸೀಕೆರೆ ಕಡೆಗೆ ಹೊರಟೇ ಬಿಟ್ಟ. ಗೈಸ್, ಇವಾಗ ನೀವು ಏನು ನೋಡ್ತಾ ಇದ್ರಲ್ಲ, ಅದು ನಮ್ಮ ಹಾಸನ ಏರ್ಪೋರ್ಟು. ನಮ್ಮೂರಿಂದ ಕೇವಲ 2-3 ಕಿಲೋಮೀಟ್ರು ಅಷ್ಟೇ ಆಗೋದು. ಏನಪ್ಪ ಊರ ಸೈಡು ಜಮೀನು ಜೋರ ಅಂತ ಕೇಳಿದರೆ ಹಂಗೆಲ್ಲ ಇಲ್ಲ, ಇನ್ನೂ ತುಂಬ ಟೈಮ್ ಬೇಕಾಗುತ್ತೆ. ಕೊನೆಗೂ ನಾವು ಕಿತ್ತು ಗುಡ್ಡೆ ಹಾಕಿದ 200-250 ಕಾಯಿಗಳನ್ನ ನೀವು ನೋಡ್ತಾ ಇರ್ಬೋದು. ಮಾವಿನಕಾಯಿ ಕ್ಯಾಚ್ ಆಗ್ತಾ ಕೈಯೆಲ್ಲ ಅಂಟಾಗೋಗಿತ್ತು. ಸೊ ಇದೇ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್, ಬಾಯ್.